ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SJK ಸ್ಕಿಲ್ಸ್. ಯೂಶ್ವಲ್ ಆಗಿ ಎಕ್ಸೆಲ್ನಲ್ಲಿ ಯಾವುದೇ ಥರದ ಡಾಟಾ ನಾವು ಎಂಟ್ರಿ ಮಾಡಿತ್ತು ಅಂದರೆ ಈ ಥರ ಹೆಡ್ಲೈನ್ಗಳನ್ನ ನಾವು ಟೈಪ್ ಮಾಡಿಟ್ಟಿರ್ತೀವಿ. ಹೆಡ್ಲೈನ್ಗಳನ್ನ ನಾವು ಟೈಪ್ ಮಾಡಿದ್ಮೇಲೆ ಹೆಂಗಿದೆ ಹಾಗೆ ನಾವು ತೋರಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದು ಹೈಲೈಟ್ ಆಗಿರಬೇಕು. ಹೈಲೈಟ್ ಆಗಿರಬೇಕು ಅಂದರೆ ಕಲರ್ ಫಿಲ್ ಮಾಡಬೇಕಲ್ವ. ಕಲರ್ ಫಿಲ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋಂಥ ಶಾರ್ಟ್ಕಟ್ ಕೀ ಏನನ್ನೋದನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ನಾನು ಜಸ್ಟು ನಮಗೆ ಬೇಕಾಗಿರೋಷ್ಟು ಸೆಲ್ಲನ್ನು ಅಥವಾ ಕಾಲಮ್ ಇರ್ಬೋದು, ನಾವು ಯಾವುದೇ ಥರದ್ದು ಕಲರ್ ಫಿಲ್ ಮಾಡಬೇಕು ಅಂದರೆ ಹೀಗೆ ಕಾಲಮ್ನಾದರೂ ಆಗ್ಬೋದು ಅಥವಾ ಸೆಲ್ನಾದರೂ ಆಗ್ಬೋದು. ನಾವು ಇಷ್ಟ ಬಂದಂಗೆ ನಾವು ಕಲರ್ನ ನಾವು ಫಿಲ್ ಮಾಡ್ಕೋಬೋದು. ಇವಾಗ ಬೇಕಾಗಿರೋಷ್ಟು ಸೆಲ್ನ ನಾವು ಸೆಲೆಕ್ಟ್ ಮಾಡಿಕೊಂಡು Alt+H+H ಕ್ಲಿಕ್ ಮಾಡಿದ್ರೆ ಈ ಥರ ಕಲರ್ ಟ್ಯಾಬ್ ಓಪನ್ ಆಗುತ್ತೆ. ಕಲರ್ ಟ್ಯಾಬ್ ಓಪನ್ ಆದಮೇಲೆ ಬರೀ ಯಾರೋ ಕೀನಲ್ಲೇ ಈ ಥರ ನಮ್ಗೆ ಯಾವ ಕಲರ್ ಬೇಕು ಆ ಥರ ಕಲರ್ನ ನಾವು ಆರೋ ಕೀನಲ್ಲಿ ಹೀಗೆ ಸೆಲೆಕ್ಟ್ ಮಾಡಿ ಎಂಟರ್ನ ಪ್ರೆಸ್ ಮಾಡಿದ್ರೆ ಸಾಕು, ಈ ಥರ ಕಲರ್ ಟ್ಯಾಬು ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಇದೇ ಕಲರ್ನ ನಾವು ಶಾರ್ಟ್ಕಟ್ ಕೀಯಿಂದನೂ ಬೇಕಾದರೆ ನಾವು ರಿಮೂವ್ ಮಾಡ್ಬೋದು. ಈ ಥರ ಸೇಮ್ ಆ್ಯಸ್ ಯೂಶ್ವಲ್ ನಾವೇನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಕಲರ್ಸ್ ಎಲ್ಲಿ ಎಷ್ಟು ಫಿಲ್ ಆಗಿದೆಯೋ ಅಷ್ಟು ಕಲರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು Alt+H+N ಕ್ಲಿಕ್ ಮಾಡಿದ್ರೆ ಸಾಕು, ಆ ಕಲರ್ ರಿಮೂವ್ ಆಗುತ್ತೆ. ಇದೇ ಥರದ ಎಕ್ಸೆಲ್ನ ಹೆಚ್ಚಿನ ಶಾರ್ಟ್ಕಟ್ ಕೀಸ್ನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.